ರಾಯ್ಪುರ್ ಎನ್ನುವಂತಹ ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಬ್ಬ ಸ್ವಾಮೀಜಿ ವಾಸಿಸ್ತಾ ಇದ್ದ. ಅವನು ಪ್ರತಿದಿನ ಆ ಊರಿನ ಜನರಿಗೆ ಭವಿಷ್ಯವನ್ನ ಹಾಗೂ ಶುಭ ಸಂದೇಶವನ್ನ ನೀಡ್ತಾ ಇದ್ದ. ಇದರಿಂದ ಜನರು ಸಂತೋಷದಿಂದ ಸ್ವಾಮೀಜಿಯ ಬಳಿಗೆ ಬರ್ತಾ ಇದ್ರು. ಸ್ವಾಮೀಜಿ ಹೇಳುವಂತಹ ಭವಿಷ್ಯಗಳು ನಿಜವೂ ಕೂಡ ಆಗ್ತಾ ಇತ್ತು. ಇದರಿಂದ ಅವನ ಮೇಲೆ ತುಂಬಾ ನಂಬಿಕೆಯನ್ನ ಜನರು ಇಟ್ಕೊಂಡಿದ್ರು. ಸ್ವಾಮೀಜಿಯದ್ದು ಆ ಊರಿನಲ್ಲಿ ಒಂದು ಆಶ್ರಮ ಕೂಡ ಇತ್ತು. ಆ ಆಶ್ರಮದ ಮೂಲಕ ಜನರಿಗೆ ಒಳ್ಳೆಯ ಸಂದೇಶಗಳನ್ನು ನೀಡುವಂಥದ್ದು ಹಾಗೂ ಸಮಾಜ ಸುಧಾರಕ ಕೆಲಸಗಳನ್ನು ಕೂಡ ಸ್ವಾಮೀಜಿಗಳು ಮಾಡ್ತಾ ಇದ್ರು. ಸ್ವಾಮೀಜಿಯ ಕೀರ್ತಿ ಆ ಊರಿನಲ್ಲಿ ಮಾತ್ರ ಅಲ್ಲ, ಆ ಊರಿನ ಅಕ್ಕಪಕ್ಕದ ಹಳ್ಳಿಗೂ ಕೂಡ ಹಬ್ಬಿತ್ತು. ಸ್ವಾಮೀಜಿ ಅಲ್ಲಿಗೆ ಕೂಡ ಹೋಗಿ ಅಲ್ಲಿನ ಜನರಿಗೆ ಒಳ್ಳೆಯ ಸಂದೇಶಗಳನ್ನು, ಭವಿಷ್ಯದ ನುಡಿಗಳನ್ನು ಹೇಳ್ತಾ ಇದ್ರು. ಇದರಿಂದ ಆ ಊರು ಸಂತೋಷದಿಂದ ಸಾಗ್ತಾ ಇತ್ತು. ಆ ಊರಿನ ಇಬ್ಬರು ಹುಡುಗರು ತಮ್ಮ ಭವಿಷ್ಯವನ್ನ ಸ್ವಾಮೀಜಿಯ ಬಳಿಯಲ್ಲಿ ಕೇಳಬೇಕು ಅಂತ ನಿರ್ಧರಿಸಿ ಅವರ ಬಳಿಯಲ್ಲಿ ಬರ್ತಾರೆ. ಸ್ವಾಮೀಜಿಗೆ ಮಕ್ಕಳನ್ನು ನೋಡಿ ತುಂಬಾನೇ ಸಂತೋಷ ಆಗತ್ತೆ. ಅವನು ಮಕ್ಕಳಿಗೆ, ಮಗು, ನೀನು ತುಂಬಾನೇ ಬುದ್ಧಿವಂತನಾಗಿದ್ದೀಯ, ನೀನು ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತೀಯ, ಆದರೆ ಮಗು ನೀನು ಫೇಲ್ ಆಗ್ತೀಯ ಪರೀಕ್ಷೆಯಲ್ಲಿ ಅಂತ ಹೇಳ್ದ. ಈ ಮಾತನ್ನ ಕೇಳಿ ಇಬ್ರು ಮಕ್ಕಳಿಗೂ ಕೂಡ ಶಾಕ್ ಆಯಿತು. ಪರೀಕ್ಷೆಯಲ್ಲಿ ಪಾಸ್ ಆಗ್ತೀಯಾ ಅಂತ ಹೇಳಿದವನಿಗೆ ಸಂತೋಷ ಆಯಿತು. ಅವನು ಓದೋದನ್ನೇ ಬಿಟ್ಬಿಟ್ಟ. ಹೇಗೋ ನಾನು ಭವಿಷ್ಯದಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತೀನಲ್ಲ ಅಂತ ಆಟ ಆಡೋದು, ಊರು ಸುತ್ತಾಡೋದು, ಸಿನಿಮಾಗೆ ಹೋಗೋದು ಇದನ್ನೇ ಮಾಡ್ತಾ ಓದೋದನ್ನು ಬಿಟ್ಟೇ ಬಿಟ್ಟ. ಆದರೆ ಫೇಲ್ ಆಗ್ತೀಯ ನೀನು ಅಂತ ಹೇಳಿದ ಹುಡುಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಅವನು ಮನೆಗೆ ಬಂದವನು ನಾನು ಸ್ವಾಮೀಜಿಗಳ ಭವಿಷ್ಯವನ್ನು ಸುಳ್ಳು ಮಾಡಲೇಬೇಕು ಅಂತ ನಿರ್ಧರಿಸಿದ. ಅವತ್ತಿನಿಂದ ಅವನು ಪಾಠದ ಕಡೆಗೆ ಗಮನ ಹರಿಸ್ದ. ಚೆನ್ನಾಗಿ ಓದೋಕೆ ಶುರು ಮಾಡ್ದ. ಅಲ್ಲಿ ಇಲ್ಲಿ ಸುತ್ತಾಡೋದು, ಗೆಳೆಯರ ಜೊತೆ ಆಟ ಆಡೋದು, ಬೇಕಾಬಿಟ್ಟಿ ತಿರುಗೋದು ಎಲ್ಲವನ್ನ ಕೂಡ ನಿಲ್ಲಿಸ್ದ. ಓದುವ ಕಡೆಗೆ ಮಾತ್ರ ತನ್ನ ಗಮನವನ್ನು ಹರಿಸ್ದ. ಅದನ್ನ ಚೆನ್ನಾಗಿ ಮಾಡ್ದ. ಫಲಿತಾಂಶದ ದಿನ ಬಂತು. ಫೇಲ್ ಆಗ್ತೀನಿ ಅಂತ ಹೇಳಿದ್ದ ಹುಡುಗ ಪಾಸ್ ಆದ. ಆದರೆ ಸ್ವಾಮೀಜಿ ಯಾರು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾರೆ ಅಂತ ಹೇಳಿದ್ದ ಆ ಹುಡುಗ ಫೇಲ್ ಆಗಿದ್ದ. ಈಗ ಆ ಹುಡುಗನಿಗೆ ತುಂಬಾನೇ ಶಾಕ್ ಆಯಿತು. ಅವನು ನೇರವಾಗಿ ಸ್ವಾಮೀಜಿಯ ಬಳಿಗೆ ಬಂದು, ಸ್ವಾಮಿಗಳೇ, ನಿಮ್ಮ ಭವಿಷ್ಯ ಸುಳ್ಳಾಗಿದೆ. ನೀವು ನಾನು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತೀನಿ ಅಂತ ಹೇಳಿದ್ರಿ, ಆದರೆ ನಾನು ಫೇಲ್ ಆದೆ ಅಂತ ಹೇಳ್ದ. ಅದಕ್ಕೆ ಸ್ವಾಮೀಜಿ, ನೋಡು ಮಗು, ನಿನಗೆ ತುಂಬಾನೇ ಬುದ್ಧಿ ಇದೆ, ಆದರೆ ನೀನು ನನ್ನ ಮಾತನ್ನು ಮಾತ್ರ ನಂಬಿ ನಿನ್ನ ಪ್ರಯತ್ನವನ್ನು ಪಡಲೇ ಇಲ್ಲ. ಪ್ರಯತ್ನ ಪಡದೆ ಯಾರಿಗೂ ಕೂಡ ಫಲ ಸಿಗೋದಿಲ್ಲ. ಬರೀ ಭವಿಷ್ಯದ ಮೇಲೆ ನಂಬಿಕೆ ಇಟ್ಟರೆ ಖಂಡಿತ ಏನೂ ಆಗೋದಿಲ್ಲ. ಅದಕ್ಕೆ ಬೇಕಾದ ತಯಾರಿಯನ್ನು ಕೂಡ ನಾವು ನಡೆಸಬೇಕಾಗತ್ತೆ. ಈಗ ನೋಡು ನಿನ್ನ ಗೆಳೆಯ, ಅವನು ಪಾಸ್ ಆಗುವುದೇ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಆದರೆ ಪ್ರಯತ್ನ ಪಟ್ಟು ಅದನ್ನು ಹುಸಿ ಮಾಡಿಬಿಟ್ಟ ಅಂತ ಹೇಳಿದ್ರು. ಅಂದಿನಿಂದ ಆ ಹುಡುಗನಿಗೆ ತಾನು ಎಲ್ಲಿ ಎಡವಿದೆ ಅನ್ನೋದು ಗೊತ್ತಾಯಿತು. ಎಲ್ಲ ಕೆಲಸದಲ್ಲೂ ಕೂಡ ಕಷ್ಟಪಟ್ಟು ತನ್ನ ಪ್ರಯತ್ನವನ್ನು 100ಕ್ಕೆ 100 ನೀಡೋಕೆ ಶುರು ಮಾಡ್ದ. ಹೌದು ಮಕ್ಕಳೇ, ನಾವು ಕೂಡ ಅದೇ ರೀತಿ ಪ್ರಯತ್ನ ಪಡದೆ ಯಾವುದರ ಫಲವನ್ನು ಕೂಡ ನಿರೀಕ್ಷೆ ಮಾಡಲೇಬಾರ್ದು. ನಮ್ಮ ಭವಿಷ್ಯದಲ್ಲಿ ನಾವೇನಾದರೂ ಸಾಧಿಸಬೇಕಂದ್ರೆ ನಮ್ಮ ಪ್ರಯತ್ನ ತುಂಬಾ ಮುಖ್ಯ ಆಗಿರುತ್ತೆ.